ಸೌಜನ್ಯನಂತ ಹೆಣ್ಣುಮಕ್ಕಳ ಮೇಲೆ ಆದಂತ ದಾರುಣವಾದಂತ ಅತ್ಯಾಚಾರ ಮತ್ತು ಹತ್ಯೆಯನ್ನ ಸಮರ್ಥಿಸ್ತೇವೆಯೇ ಅನ್ನುವ ಪ್ರಶ್ನೆ ಬಂದಾಗ ಹೆಣ್ಣೆತ್ತಂಥವರು ನನ್ನಂಥವರು ಅಥವಾ ಮನುಷ್ಯರಾದಂಥವರು ಈ ಸಮಾಜದಲ್ಲಿ ಬದುಕಿದವರು ಯಾರೂ ಕೂಡ ಸೌಜನ್ಯನಂತ ಹೆಣ್ಣುಮಕ್ಕಳ ಮೇಲೆ ಆದಂತ ಅತ್ಯಾಚಾರ, ಅನಾಚಾರ ಮತ್ತು ಹತ್ಯೆಯನ್ನ ಕ್ಷಮಿಸುವ ಪ್ರಶ್ನೆಯೂ ಇಲ್ಲ, ಮತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಮಾಡುವ ಪ್ರಶ್ನೆಯೂ ಇಲ್ಲ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಸಿಗತಕ್ಕದ್ದು. ಅದು ಯಾವುದೇ ಶ್ರಮದಿಂದಾದರೂ ಸೌಜನ್ಯನಿಗೆ ನ್ಯಾಯ ಸಿಗತಕ್ಕದ್ದು, ಸಿಗಲೇಬೇಕು. 6 ಮತ್ತು 12ರಲ್ಲಿ 2 ಕಳೆಬರ ಸಿಕ್ಕಿದ್ರೆ ಅದು 50 ವರ್ಷದ ಹಿಂದಿನದ್ದೊಂದು, 1.5 ವರ್ಷದ ಹಿಂದಿನದ್ದೊಂದು. ಅದು ಇಲ್ಲಿ ನಡೆದಂತ ಯಾವುದೇ ಪ್ರಕರಣಕ್ಕೂ ಸಂಬಂಧಪಟ್ಟಿಲ್ಲ ಅನ್ನೋದು ಆ ಕಳೆಬರಹದ ಅದರ ಆಯುಷ್ಯವನ್ನ ಗಮನಿಸಿದ್ರೆ, ಹೂತಿಟ್ಟ ಅಥವಾ ಸತ್ತ ಆಯುಷ್ಯವನ್ನ ಗಮನಿಸಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಹೇಳಿದಂತ ಷಡ್ಯಂತ್ರ ಏನು? ಈ ನಂಬಿಕೆಯನ್ನ ಹೊಡೆಯುವ ಒಂದು ಷಡ್ಯಂತ್ರ ನಡೀತಾ ಇದೆ. ಈ ಪರಂಪರೆಯನ್ನ ಛಿನ್ನಗೊಳಿಸುವಂತ, ಭಿನ್ನಗೊಳಿಸುವಂತ, ರಾಸಗೊಳಿಸುವಂತ ಒಂದು ಹೋರಾಟ ಇದು ನಡೀತಾ ಇದೆ. ಇದು ನಕಲಿ ಹೋರಾಟವೇ? ಇದು ಷಡ್ಯಂತ್ರವೇ? ಇದು ಧರ್ಮಸ್ಥಳದ ಮೇಲಿನ ಮಂಜುನಾಥ ಅಣ್ಣಪ್ಪನ ನಂಬಿಕೆಯನ್ನ ವಿಚಲಿತಗೊಳಿಸುವಂತ ಹೋರಾಟವೇ? ಈ ಪ್ರಶ್ನೆ ಯಾಕೆ ಈಗ ಗಂಭೀರವಾಗಿ ಹುಟ್ಕೊಂಡಿದೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳೇ ಇದೊಂದು ಷಡ್ಯಂತ್ರ ಅಂತ ಹೇಳಿ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನನಗೆ ನಿರಂತರವಾಗಿ ಫೋನ್ ಬರ್ತಾ ಇತ್ತು, ಮೆಸೇಜ್ ಬರ್ತಾ ಇತ್ತು. ಯಾಕೆ ನೀವು ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ? ಬೇರೆ ಎಲ್ಲ ವಿಷಯಗಳ ಬಗ್ಗೆಯೂ ನಾವು ಮಾತಾಡ್ತೀರಿ, ಈ ವಿಷಯವನ್ನೊಂದು ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಬಹಳ ಕಾಲದಿಂದ ಬರ್ತಾ ಇತ್ತು. ಈ ಬುರುಡೆ ಅನಾಮಿಕ ಬಂದು ಇವತ್ತೇನು 14 ದಿನ ಆಯಿತು. ಅಲ್ಲಿ ಅಗೆಯುವ ಕೆಲಸ ಏನು ಬಾಹುಬಲಿ ಬೆಟ್ಟದವರೆಗೂ ಮುಂದುವರಿಯಿತು. 13 ಇದ್ದದ್ದು 16 ಆಯಿತು. ಈಗ 30ಕ್ಕೆ ಅವರು ಆ ಅನಾಮಿಕ 30 ಗುಂಡಿಯನ್ನು ನಾನು ಅಗೆಯಲಿಕ್ಕೆ ಹೊರಟಿದ್ದೇನೆ, ಅವಕಾಶ ಕೊಡಿ ಅಂತ ಕೇಳುವಲ್ಲಿವರೆಗೆ 6 ಅಡಿ 3 ಅಡಿ ಜಾಗ ಅನ್ನುವಂಥ ಒಂದು ಸಾಮಾನ್ಯ ವಾಕ್ಯವನ್ನು ಮೀರಿದ 20 ರಿಂದ 30 ಅಡಿಯ ಆಳದಲ್ಲೂ ಹೆಣವನ್ನು ಏಕ ವ್ಯಕ್ತಿ, ಈಗ ಇಂಡಿಯಾ ಟುಡೇ ಅಲ್ಲಿ ಕೊಟ್ಟಂಥ ಸಂದರ್ಶನದಲ್ಲಿ ನನ್ನ ಭಾವ ಗೆಳೆಯರು ಎಲ್ಲ ಸೇರಿ 5 ರಿಂದ 6 ಮಂದಿ ಬೆಟ್ಟದಲ್ಲಿ ಉಳಿದ್ದೇನೆ. ಆಮೇಲೆ 13ನೇ ಹೊಂಡವನ್ನು ಅಗೆಯಲಿತ್ತಾ ಇರುವಾಗ ಅಲ್ಲಿ ಆ ಪ್ರದೇಶದಲ್ಲಿ 70 ಹೆಣವನ್ನು ಹೂಳಿದ್ದೇನೆ ಅಂತ ಹೇಳಿದರು. ಅಲ್ಲಿ ಏನೂ ಸಿಕ್ಕಿಲ್ಲ. ಮತ್ತು ನದಿ ತೀರದ ಪಕ್ಕದಲ್ಲೆಲ್ಲ ನಾನು ಹೂತಿದ್ದೇನೆ ಅಂತ ಹೇಳಿದ್ದ, ಅಲ್ಲಿಯೂ ಸಿಕ್ಕಿಲ್ಲ. ಇದು ಬಹಳ ತಾರಕಕ್ಕೆ ಹೋದಂಥ ಹೊತ್ತಿನಲ್ಲಿ ಕೂಡ ಗಣಪತಿಯವರೇ ನೀವು ಯಾಕೆ ಮಾತಾಡ್ತಾ ಇಲ್ಲ? ಪತ್ರಿಕೋದ್ಯಮದಲ್ಲಿ ಪ್ರತಿಕ್ರಿಯಿಸುವುದು ಮತ್ತು ನಿಷ್ಕ್ರಿಯವಾಗಿ ಉಳಿಯುವುದು ಎರಡಕ್ಕೂ ಬೇರೆ ಬೇರೆ ಅರ್ಥ ಇದೆ. ನಾನು ಈ ಪ್ರಕರಣವನ್ನು ಬೇರೆಯಾದಂಥ ದೃಷ್ಟಿಯಲ್ಲಿ ನೋಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ನನ್ನ ಮೌನ ನನ್ನ ಸೂಕ್ಷ್ಮ ಅವಲೋಕನದ ಒಂದು ಸಂದರ್ಭವಾಗಿತ್ತೆ ಹೊರತು ಅದಕ್ಕೆ ಬೆನ್ನು ಹಾಕಿ ಹೋಗುವುದೋ ಅಥವಾ ಪ್ರತಿಕ್ರಿಯಿಸಿದನೇ ಮೌನವಾಗಿ ಉಳಿಯುವುದೋ, ಮೌನ ಸಮ್ಮತಿ ಲಕ್ಷಣ ಅನ್ನುವಂಥ ರೀತಿಯಲ್ಲಿ ವ್ಯಾಖ್ಯಾನಿಸುವವರಿಗೆ ಆಹಾರವಾಗಿ ಕೂತ್ಕೊಳ್ಳುವುದೋ ಆಗಿರಲಿಲ್ಲ. ತನಿಖಾ ಸಂಸ್ಥೆಯ ಮೇಲೆ ನನಗೆ ನಂಬಿಕೆ ಇದೆ, ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ, ನಮ್ಮ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನನ್ನ ನಂಬಿಕೆ ಇದೆ. ಅನಾಮಿಕನ ಪ್ರವೇಶ ಆಯಿತು, ಕೋರ್ಟಿಗೆ ಹೋಗಿ ಹೇಳಿಕೆ ಆಯಿತು, ಬುದ್ಧಿಜೀವಿಗಳು, ಎಡಚರರು ಎಲ್ಲರೂ ಸೇರಿ ಒತ್ತಡವನ್ನು ತಂದರು. ಸ್ಥಳೀಯ ಪೊಲೀಸರು ಸಮರ್ಥರಿದ್ದಾರೆ, ಅವರೇ ತನಿಖೆಯನ್ನು ಮಾಡ್ತಾರೆ, SIT ಅಗತ್ಯ ಇಲ್ಲ ಅಂತ ಮೊದಲನೇ ದಿನ ಹೇಳಿದ ಮುಖ್ಯಮಂತ್ರಿಗಳು ನೆಕ್ಸ್ಟ್ ಡೇ SITಯನ್ನು ಮಾಡಿದರು. SITಯನ್ನು ಮಾಡಿದ ಮೇಲೆ
ನಾವು ಮೀಡಿಯಾ ಟ್ರಯಲ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ತನಿಖೆಗೆ ಭಂಗ ಆಗ್ಬೋದು, ತನಿಖೆಯ ದಿಕ್ಕು ತಪ್ಪುತ್ತದೆ. ಮತ್ತು ಆ ಥರದ ತನಿಖೆಯ ಮೇಲೆ ನಂಬಿಕೆ ಇದ್ದವರು ನಾವು ತನಿಖೆಯ ಫಲಶ್ರುತಿಯ ಬಗ್ಗೆ ಯೋಚನೆ ಮಾಡಿ ಅದರ ಒಂದು ಆತ್ಯಂತಿಕ ಹಂತದವರೆಗೆ ಬಂದು ಆ ಕಾದು ಆಮೇಲೆ ಅಲ್ಲಿ ಬರುವಂಥ ಮಾಹಿತಿಗಳ ಮೇಲೆ ಈ ಧರ್ಮಸ್ಥಳದ ಬಗ್ಗೆ ಮಾತಾಡೋಣ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದೆ. ಆ ದಿನ ಇವತ್ತಿಗೆ ಬಂದಿದೆ. ಸದನದಲ್ಲಿ ಅಧಿವೇಶನದಲ್ಲಿ ಬಹಳ ಬೆಂಕಿ ಚರ್ಚೆಗಳು ನಡೆಯಿತು. ಸುನಿಲ್ ಕುಮಾರ್ನಿಂದ ಹಿಡಿದು ಯತ್ನಾಳ್ನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಧರ್ಮಸ್ಥಳದ ಮಂಜುನಾಥನನ್ನು, ಅಣ್ಣಪ್ಪನನ್ನು, ಧರ್ಮಸ್ಥಳದ ಮೇಲಿರುವ ನಂಬಿಕೆಯನ್ನು, 100 ವರ್ಷದ ಪರಂಪರೆಯನ್ನು ಅಳಿಸಿ ಹಾಕುವ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ BJP ವಾದಿಸಿದರೆ, ಸರ್ಕಾರದ ಮೌನವನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಪ್ರತಿಪಕ್ಷಗಳು ವಾದಿಸಿದರೆ, SITಯನ್ನು ಮಾಡಿದ್ದೀರಿ, ಅದರ ವಿವರವನ್ನು ನಾವು ಯೂಟ್ಯೂಬರ್ಗಳ ಮೂಲಕ, ಸಾಮಾಜಿಕ ಜಾಲತಾಣಗಳ ಮೂಲಕ ನಾವು ಕೇಳ್ಕೋಬೇಕೋ, ಅಲ್ಲಿ ಏನಾಗಿದೆ ಅನ್ನೋದನ್ನು ಕರಾರುವಕ್ಕಾಗಿ ಜನರ ಎದುರು, ಸದನದ ಎದುರು ನೀವು ಇಡಬಾರದೆ ಅನ್ನುವ ಪ್ರಶ್ನೆ ಬಂತು. ಎಲ್ಲವೂ ಚರ್ಚೆಗೆ ಒಳಗಾಯಿತು. ಆ ಚರ್ಚೆಗೆ ಒಳಗಾದಂಥ ಸಂದರ್ಭದಲ್ಲಿ ಎರಡೂ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಏಕಧ್ವನಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಸ್ಪಂದಿಸಿದ್ದು ಅದೊಂದು ಚಾರಿತ್ರಿಕವಾದಂಥ ಘಟನೆ ಅಂತ ನಾನು ಭಾವಿಸ್ತೇನೆ. ಹಾಗಾದರೆ ಸೌಜನ್ಯನಂಥ ಹೆಣ್ಣುಮಕ್ಕಳ ಮೇಲೆ ಆದಂಥ ದಾರುಣವಾದಂಥ ಅತ್ಯಾಚಾರ ಮತ್ತು ಹತ್ಯೆಯನ್ನು ಸಮರ್ಥಿಸ್ತೇವೆಯೇ ಅನ್ನುವ ಪ್ರಶ್ನೆ ಬಂದಾಗ, ಹೆಣ್ಣೆತ್ತಂಥವರು, ನನ್ನಂಥವರು ಅಥವಾ ಮನುಷ್ಯರಾದಂಥವರು, ಈ ಸಮಾಜದಲ್ಲಿ ಬದುಕಿದವರು ಯಾರೂ ಕೂಡ ಸೌಜನ್ಯನಂಥ ಹೆಣ್ಣುಮಕ್ಕಳ ಮೇಲೆ ಆದಂಥ ಅತ್ಯಾಚಾರ, ಅನಾಚಾರ ಮತ್ತು ಹತ್ಯೆಯನ್ನು ಕ್ಷಮಿಸುವ ಪ್ರಶ್ನೆಯೂ ಇಲ್ಲ, ಮತ್ತು ಅದರ ಬಗ್ಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಮಾಡುವ ಪ್ರಶ್ನೆಯೂ ಇಲ್ಲ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಸಿಗತಕ್ಕದ್ದು. ಅದು ಯಾವುದೇ ಶ್ರಮದಿಂದಾದರೂ ಸೌಜನ್ಯನಿಗೆ ನ್ಯಾಯ ಸಿಗತಕ್ಕದ್ದು, ಸಿಗಲೇಬೇಕು. ನಿರ್ಭಯನಂಥ ಭೀಭತ್ಸ ಘಟನೆ ಆದಾಗಲೂ ನಾವು ಇದೇ ರೀತಿಯ ಧ್ವನಿಪೂರ್ಣವಾಗಿ ನಿಂತಿದ್ದೆವು. ಆದರೆ ಸೌಜನ್ಯನ ಹೆಸರಿನಲ್ಲಿ ಟಾರ್ಗೆಟ್ ಓರಿಯೆಂಟೆಡ್ ಆದಂಥ ಒಂದಿಷ್ಟು ಹೋರಾಟಗಳು ನಡೀತಾ ಇವೆಯೇ? ಇದು ಸದನದಲ್ಲಿ ಆದಂಥ ಚರ್ಚೆ ಬಗ್ಗೆ ನನಗೆ ಹೇಳ್ತಾ ಇದೆ ನಿಮಗೆ. ಅದರ ಜೊತೆಗೆ ಧರ್ಮಸ್ಥಳದ ಮಂಜುನಾಥ ಮತ್ತು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯೇ? ನಮ್ಮ ನಂಬಿಕೆಯ ಮೇಲೆ ಪ್ರಹಾರ ಆಗ್ತಾ ಇದೆಯೇ? ಅಥವಾ ಇಡೀ ದೇಶದಲ್ಲಿ ಸನಾತನ ಧರ್ಮ ಮತ್ತು ಸನಾತನ ನೆಲೆಗಳ ಮೇಲೆ, ನಂಬಿಕೆಯ ನೆಲೆಗಳ ಮೇಲೆ ಆಗ್ತಾ ಇರುವಂಥ ದಾಳಿಯ ಮುಂದುವರಿದ ಭಾಗವೇ ಇದು? ದಕ್ಷಿಣ ಭಾರತದಲ್ಲಿ ತಿರುಪತಿ ಮೇಲಾಯಿತು, ಶಿಂಗಣಾಪುರದಲ್ಲಾಯಿತು, ಆಮೇಲೆ ರಾಮ ಲಕ್ಷ್ಮಣ ಇತ್ಯಾದಿ ಇತ್ಯಾದಿ ಬಿಡಿ, ಅದು ನಿರಂತರವಾಗಿ ಆಗ್ತಾ ಇದೆ. ಹಾಗಾದರೆ ಇವತ್ತು DK ಶಿವಕುಮಾರ್ ನೇರವಾಗಿ ಮಾತಾಡಿದರು. ಧರ್ಮಸ್ಥಳದ ಬಗ್ಗೆ ಪ್ರತಿಪಕ್ಷಗಳಿಗೆ ಇರುವುದಕ್ಕಿಂತ ಹೆಚ್ಚು ಕಾಳಜಿ ಮತ್ತು ನಂಬಿಕೆ ನಮಗಿದೆ, ನಾವು ಅದನ್ನು ಬಿಟ್ಟುಕೊಡುವ ಪ್ರಶ್ನೆನೇ ಇಲ್ಲ. 106 ವರ್ಷಗಳ ಪರಂಪರೆಯನ್ನು ಹಣಿಯುವಂಥ ಷಡ್ಯಂತ್ರ ನಡೀತಾ ಇದೆ. ಖಾಲಿ ಡಬ್ಬ ಇದು, ಖಾಲಿ ಕೇಸ್ ಇದು. ಇದರ ಹಿಂದೆ ಷಡ್ಯಂತ್ರಕ್ಕೆ ನಿಂತವರು ಯಾರು, ಯಾವ ಗುಂಪು, ಏನು ಅನ್ನೋದು ನನಗೆ ಸಂಪೂರ್ಣವಾದ ಮಾಹಿತಿ ಇದೆ. Stand, we support Karnataka Congress government is committed to stand by their philosophical work and ಧಾರ್ಮಿಕವಾದಂತ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಕೆಲವರು ಬಂದು ಹೇಳಿದ್ದಾರೆ, ಕೋರ್ಟ್ ಅಲ್ಲಿ ಹೋಗಿ ಹೇಳಿದ್ದಾರೆ. ಕೋರ್ಟ್ ಅಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಇಟ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳಕ್ ಆಗ್ತದ? ದಟ್ ದ ಹಾನರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ. ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಾಗ್ಲಿ, ಅವರ ಪರಂಪರೆ ಆಗ್ಲಿ, ಆ ದೇವಸ್ಥಾನ ಆಗ್ಲಿ, ಅವ್ರ ಧಾರ್ಮಿಕ ವಿಚಾರ ಆಗ್ಲಿ, ಧರ್ಮ ಆಗ್ಲಿ, ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ. ದೊಡ್ಡ ಷಡ್ಯಂತ್ರ ನಡೆದಿದೆ.
ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲ್ಯಾಂಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಈಗ ನಮ್ಮದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಅವನು ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನು ಯಾರೋ ಮುಸುಕಿದಾರೆ. ನಾವೆಲ್ಲ ಹೇಳಿದ್ದೀವಿ. ನಮ್ಮ CLPಲೂ ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಡೂರು, ಆಮೇಲೆ ನಮ್ಮ ಪ್ರಕಾಶ್ ರೈ ಪುತ್ತೂರು, ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾಯಿದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ನಮ್ಮ ಹತ್ರ ನಾವು ಮಾತಾಡಿದ್ದೀವಿ. ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ. ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಆಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ದು ಜಾಸ್ತಿ ಮಾಡ್ತಾಯಿದೆ ಅಷ್ಟೇ. ಅದಕ್ಕೆ ನಾವು ಹೇಳಿದ್ದೀವಿ. ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿ ಸೋಮವಾರ ಡೀಟೇಲಾಗಿ ರಿಪೋರ್ಟ್ ತರಿಸ್ಕೊಂಡೇ ಏನು ಬೇಕೋ ಹೇಳ್ತಾರೆ. ಸೋಮವಾರ ಮುಖ್ಯಮಂತ್ರಿಗಳೇ SIT ತನಿಖೆ ಮತ್ತು ಇದರ ಹಿಂದಿರುವ ಷಡ್ಯಂತ್ರದ ಭೇದನವನ್ನು ಮಾಡ್ತಾರೆ. ಗೃಹ ಮಂತ್ರಿಗಳು ಹೇಳಿದರು, ಇಡೀ ಕಾಂಗ್ರೆಸ್ ಒಕ್ಕೂರಲಿನಿಂದ ಧರ್ಮಸ್ಥಳದ ನಂಬಿಕೆಯ ನೆಲೆಯ ಮೇಲೆ ದಾಳಿ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ, ವ್ಯವಸ್ಥಿತವಾದಂಥ ಕುತಂತ್ರ ನಡೀತಾ ಇದೆ. ಯಾಕೆ ಈ ಮಾತಿಗೆ ಹೆಚ್ಚು ಬೆಲೆ ಅಂತಂದರೆ, ನಿನ್ನೆ ಪ್ರತಿಪಕ್ಷಗಳ ಒತ್ತಾಯದ ಮೇರೆಗೆ SIT ತನಿಖೆಯ ಜವಾಬ್ದಾರಿ ಹೊತ್ತಂಥ ಪೊಲೀಸ್ ಆಫೀಸರು ಬಂದು ಗೃಹ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ, ವಿವರಗಳನ್ನು ಕೊಟ್ಟಿದ್ದಾರೆ. 13 ಏನು ಸ್ಥಳ ಗುರುತಿಸಲಾಗಿತ್ತು, ಆ 13 ಸ್ಥಳಗಳ ಹೊಂಡ ತೆಗೆಯುವ, ತನಿಖೆ ಮಾಡುವ ಕೆಲಸ ನಿನ್ನೆಗೆ ಮುಗಿದಿದೆ. ಇನ್ನು 16 ಹೊಂಡ ಅಂತ ಮುಂದೆ ಹೋಗ್ತಾ ಇದೆ. 13 ಇದ್ದದ್ದು 16 ಆಗಿದೆ. ಆಮೇಲೆ ಈಗ 30ಕ್ಕೆ ಬೇಡಿಕೆ ಇದೆ. ಈ ಸಂದರ್ಭದಲ್ಲಿ ಸದನದಲ್ಲಿ ಬಹಳ ಗಂಭೀರವಾದ ಚರ್ಚೆ ನಡೆದಿದೆ. ಸದನ ಒಕ್ಕೊರಲಿನಿಂದ ಎಷ್ಟರ ಮಟ್ಟಿಗೆ ಅಂತಂದರೆ, ದಕ್ಷಿಣ ಕನ್ನಡದ ಅಥವಾ ಕರಾವಳಿ ಭಾಗದ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅನಾಮಿಕನ ಮೇಲೆಯೇ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅನಾಮಿಕ ಈ ಬುರುಡೆ ಪ್ರಕರಣ ಯಾವುದೇ ತಾರ್ಕಿಕ ಅಂತ್ಯಕ್ಕೆ ಬರದೇ ಇರುವುದನ್ನು ಗಮನಿಸಿದರೆ ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇರಬಹುದೇ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅನಾಮಿಕನ ಹಿಂದೆ ಯಾರಿದ್ದಾರೆ? ಅನಾಮಿಕ ದಿಢೀರಂತ ಉದ್ಭವವಾಗಿ ಬಂದಂಥ ಕಾರಣಗಳೇನು? ಅವನ ಇಡೀಯದಾದಂಥ ಪಾಪ ಪುಣ್ಯದ ಆಂತರಿಕವಾದ ತುಮುಲವೇ ಇಲ್ಲಿಗೆ ಬರಲಿಕ್ಕೆ ಕಾರಣ ಆದದ್ದೇ ಹೌದಾದರೆ ಇಷ್ಟು ವರ್ಷ ಏನು ಮಾಡ್ತಾ ಇದ್ದ? ಇಷ್ಟು ವರ್ಷ ಯಾಕೆ ಬರಲಿಲ್ಲ? ಈ ಸೌಜನ್ಯನ ಪ್ರಕರಣದ ಹಿನ್ನೆಲೆಯಲ್ಲಿ ಹುಟ್ಟುಕೊಂಡಂಥ ಹೋರಾಟದ ಬೇರೆ ಬೇರೆ ರೀತಿಯ ಆವರಣ ಮತ್ತು ಆವಿಷ್ಕಾರದ ಮಧ್ಯೆ ಈ ಅನಾಮಿಕ ಮುಸುಕುದಾರಿ ಯಾಕೆ ಹುಟ್ಟುಕೊಂಡ? ಇದರ ಬಗ್ಗೆ ಗಂಭೀರವಾದಂಥ ತನಿಖೆ ಆಗತಕ್ಕದ್ದು, ಮಾಡ್ತೇವೆ ಅನ್ನುವಂಥ ಮಾತನ್ನು ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರು ಹೇಳಿದರು. ಹಾಗಾಗಿ ಈ SIT ತನಿಖೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ. ಸರ್ಕಾರದ ಮೇಲೆ ಇರುವಂಥ ಊಹಾಪೋಹ ಮತ್ತು ಸಂಶಯವನ್ನು ಇಟ್ಟುಕೊಂಡು ಪ್ರತಿಪಕ್ಷಗಳು ಅಬ್ಬರಿಸಿದಾಗ ಸರ್ಕಾರ ಕೂಡ ಅವರ ಪ್ರಶ್ನೆಗಳಿಗೆ ಸ್ಪಂದಿಸಿ SIT ತನಿಖೆಯ ವಿವರಗಳನ್ನೂ ಸೋಮವಾರ ಬಹಿರಂಗಪಡಿಸಲಿಕ್ಕಿದೆ. ಮತ್ತು ಧರ್ಮಸ್ಥಳದ ನಂಬಿಕೆ, ನಮ್ಮ ನೆಲೆ, ಮಂಜುನಾಥ ಮತ್ತು ಅಣ್ಣಪ್ಪ, ಈ ಎಲ್ಲ ವ್ಯವಸ್ಥೆಗಳ ನಂಬಿಕೆಯ ಮೇಲೆ ಎಲ್ಲೋ ಒಂದು
ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನು ಗೌರ್ಮೆಂಟು ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸೌಜನ್ಯನೆಯ ಪ್ರಕರಣದಿಂದ ಹಿಡಿದು ಅನನ್ಯ ಭಟ್ ಪ್ರಕರಣದಿಂದ ಹಿಡಿದು ಪದ್ಮಲತಾ ಪ್ರಕರಣದಿಂದ ಹಿಡಿದು ಪ್ರತಿಯೊಂದು ಪ್ರಕರಣವನ್ನು ಒಂದು ನಿಕಷಕ್ಕೆ ಒಡ್ಡುವಂಥ ಸಂಕ್ರಮಣದ ಸ್ಥಿತಿ ಇದು ಅಂತ ನಾನು ಭಾವಿಸ್ತೇನೆ. ಧರ್ಮಸ್ಥಳದ ಪರವೂ ಅಲ್ಲ, ಧರ್ಮಸ್ಥಳದ ವಿರೋಧವೂ ಅಲ್ಲ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಜವಾದ ಇರಾದೆ ಈ ಹೋರಾಟದ ಹೊಕ್ಕುಳಿನಲ್ಲಿ ಇದೆಯೇ? ಇದು ಮೂಲಭೂತವಾದ ಪ್ರಶ್ನೆ. ಸೌಜನ್ಯನಂಥ ಹೆಣ್ಣುಮಕ್ಕಳಿಗೆ ಆದಂಥ ಆ ಭೀಭತ್ಸವಾದಂಥ ಘಟನೆ ಅದು ಯಾವ ಮನುಷ್ಯ ಮಾತ್ರನಿಗೂ ಯಾವ ಹೆಣ್ಣುಮಕ್ಕಳಿಗೂ ಬರಬಾರದು, ಬರಕೂಡದು. ಅದರ ಬಗ್ಗೆ ಯಾವ ಪ್ರಶ್ನೆಯೂ ಇಲ್ಲ ಅಂತ. ಆದರೆ ಆ ಪ್ರಕರಣವನ್ನು ಬಳಸಿಕೊಂಡು ರಾಜಕೀಯ ಲಾಭವೋ ಸಾಂಸ್ಕೃತಿಕ ಲಾಭವೋ ಅಥವಾ ಯಾವುದೋ ಒಂದು ದೇಶಿಕ ಮತ್ತು ಹೊರದೇಶದ ಷಡ್ಯಂತ್ರವೋ ಇಂಥ ಎಲ್ಲವೂ ನಡೆದಿದೆ ಅನ್ನುವಂಥದ್ದು ಸದನದಲ್ಲೂ ಚರ್ಚೆ ಆಗ್ತಾ ಇದೆ, ಹೊರಗಡೆನೂ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳಬೇಡಿ. ನೀವು ಅದನ್ನು ಕೇಳಿ 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 ಕಿವಿ ಮನಸ್ಸು ಎಲ್ಲವೂ ಚಿಟ್ಟಿ ಹಿಡಿದು ಇನ್ನು ಅದನ್ನು ನೋಡುವ ಬದಲು ಓಡಿ ಹೋಗಬೇಕು ಅಂತ ಅನ್ನುವಷ್ಟರ ಮಟ್ಟಿಗೆ ಭರ್ಪೂರವಾದಂಥ ವೈವಿಧ್ಯಮಯವಾದಂಥ ಕಪೋಲಕಲ್ಪಿತವಾದಂಥ ಅವರವರೇ ನ್ಯಾಯಾಧೀಶರಾಗಿ ಕೊಟ್ಟಂಥ ತೀರ್ಪುಗಳ ಸಮೇತ ಎಲ್ಲ ವ್ಯಾಖ್ಯಾನಗಳೂ ಬಂದು ಬೀಳ್ತಾ ಇವೆ. ಅದರಲ್ಲಿ ಸತ್ಯ ಎಲ್ಲ ಅಡಗಿದೆ. ಹಾಗಾದರೆ ಧರ್ಮಸ್ಥಳ ಹೆಗಡೆಯವರ ಕುಟುಂಬ ಈ 100 ಅತ್ಯಾಚಾರದ ಹೆಣಗಳನ್ನು ನಾನು ಹೊತ್ತಿದ್ದೇನೆ, ಸಾವಿರಾರು ಹೆಣಗಳನ್ನು ಹೊತ್ತಿದ್ದೇನೆ. ಧರ್ಮಸ್ಥಳದ ಮಾಹಿತಿ ಕೇಂದ್ರ ನನಗೆ ಹೂಳಲಿಕ್ಕೆ ಹೇಳ್ತಾ ಇತ್ತು. ಇಂಡಿಯಾ ಟುಡೆಯಲ್ಲಿ ಅವರು ಕೊಟ್ಟ ಸಂದರ್ಶನ, ಯಾರು ಮುಸುಕುದಾರಿ ಕೊಟ್ಟ ಸಂದರ್ಶನದ ಲೇಟೆಸ್ಟ್ ಮಾತುಗಳು. ಈಗ ಅಲ್ಲಿ 10-15 ವರ್ಷ ಆದದ್ರಿಂದ 2014ರವರೆಗೆ ನಾನು ಕೆಲಸ ಮಾಡಿದ್ದು. 10 ವರ್ಷದ ನಂತರ ಬಂದಿದ್ದೇನೆ. ಸ್ಥಳ ಬದಲಾಗಿದೆ, ಮಣ್ಣು ಬಂದಿದೆ, ಇನ್ನೊಂದು ಮಗದೊಂದು, ಈ ಎಲ್ಲ ವಿವರಗಳನ್ನಿಟ್ಟುಕೊಂಡು ಆ ವ್ಯಕ್ತಿ ಮಾತಾಡಿದ ಒಂದು ಇಂಟರ್ವ್ಯೂ ಬಂದಿದೆ. ಅದರ ಆಧಾರದಲ್ಲಿ ನಂಬರ್ 1, ನಾನು ಒಬ್ಬನೇ ಹೂಳಿದ್ದೆ. ಅನಾಮಿಕನ ಮೊದಲ ಮಾತು, ನಾನೊಬ್ಬನೇ ಹೂಳಿದ್ದೆ. ಆದರೆ ಇವತ್ತವರು ಇಂಡಿಯಾ ಟುಡೆಯ ಇಂಟರ್ವ್ಯೂನಲ್ಲಿ ಹೇಳುವ ಪ್ರಕಾರ 4ರಿಂದ 6 ಜನ ಅಂತಾರೆ, 3ರಿಂದ 4 ಜನ ನನ್ನೊಟ್ಟಿಗಿದ್ರು ಅಂತಾರೆ. ಭಾವ, ಗೆಳೆಯ, ಅವರ ಹೆಸರುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಪ್ರದೇಶದಲ್ಲಿ ನಾವೆಲ್ಲ ಊತಾಗ್ತಾ ಇದ್ದದ, ಎಲ್ಲಿ ಬಾಡಿ ಸಿಗ್ತದೆ ಅಲ್ಲೆಲ್ಲಿ ತೆಗೆದು ಮಣ್ಣು ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿ ಮಣ್ಣು ಮಾಡ್ಬೇಕಾದ್ರೆ ನನ್ನನ್ನ ಮತ್ತೆ ನನ್ನ ಭಾವ, ನಾನು, ಮತ್ತೊಬ್ಬ ರಾಜು ಅಂತಿದ್ದ, ಅವರೆಲ್ಲ ಸೇರಿ ಮಣ್ಣು ಮಾಡ್ತಾ ಇದ್ವಿ. ಅದ್ ಮಣ್ಣು ಮಾಡ್ಬೇಕಾದ್ರೆ ಡೆಡ್ ಬಾಡಿ ಅಲ್ಲಿ ಇರ್ತಿತ್ತು, ಅಲ್ಲಿ ತೆಗೆದು ಮಣ್ಣು ಮಾಡ್ತಾ ಇದ್ವಿ. ಹಾಗೆ ಎಲ್ಲ ಕಡೆ, ಕೆಲವು ಕಡೆ ಎಲ್ಲ ಹಾಕೊಂಡು ಬಂದಿದ್ವಿ, ತುಂಬಾ ಕಡೆ ಹಾಕಿದ್ವಿ ಡೆಡ್ ಬಾಡಿಯನ್ನು. ಅದು ಈಗ ಏನಾಯ್ತು ಅಂದ್ರೆ 20 ವರ್ಷ ಬಿಟ್ಟು ಹೋಗಿ ಬಂದದ್ರಿಂದ ನನಗೆ ಅದು ಪಾಪ ಪ್ರಜ್ಞೆ ಗಾಡಿ ನಾನು ಬಂದದ್ದು. ಹಾಗಾದರೆ ಇದನ್ನ, ಈ ವೈರುಧ್ಯವನ್ನ ಹೇಗೆ ಗಮನಿಸಬೇಕು? ಒಬ್ಬ ಮುಸುಕುದಾರಿ ಬಂದು ಹೇಳಿದ ಅನ್ನುವ ಕಾರಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡುವಂಥದ್ದು, ಎಲ್ಲ ಟೆಕ್ನಾಲಜಿಯನ್ನು ಬಳಸಿದಂಥದ್ದು, GPR ಸ್ಕ್ಯಾನರ್ ಇರ್ಬೋದು, ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಇರ್ಬೋದು, ಎಲ್ಲವನ್ನ ಬಳಸಿ ಗುಡ್ಡ ಕಡಿದು ಕೊನೆಗೆ ಇಲಿಯನ್ನೂ ಹಿಡಿಲಿಕ್ಕೆ ಆಗಲಿಲ್ಲ. 6 ಮತ್ತು 12ರಲ್ಲಿ 2 ಕಳೆಬರ ಸಿಕ್ಕಿದ್ರೆ ಅದು 50 ವರ್ಷದ ಹಿಂದಿನದ್ದೊಂದು, 1.5 ವರ್ಷದ ಹಿಂದಿನದ್ದೊಂದು. ಅದು ಇಲ್ಲಿ ನಡೆದಂಥ ಯಾವುದೇ ಪ್ರಕರಣಕ್ಕೂ ಸಂಬಂಧಪಟ್ಟಿಲ್ಲ ಅನ್ನೋದು ಆ ಕಳೆಬರಹದ ಅದರ ಆಯುಷ್ಯವನ್ನು ಗಮನಿಸಿದರೆ, ಹೂತಿಟ್ಟ ಅಥವಾ ಸತ್ತ ಆಯುಷ್ಯವನ್ನು ಗಮನಿಸಿದರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾದರೆ DK ಶಿವಕುಮಾರ್ ಹೇಳಿದಂಥ ಷಡ್ಯಂತ್ರ ಏನು? ನಾನು ನೀವು ಕಲ್ಪಿಸಿದ್ದಲ್ಲ, ಅಧಿಕೃತವಾಗಿ ಉಪಮುಖ್ಯಮಂತ್ರಿಗಳು ಹೇಳಿದ್ದು. ನೀವು ಅದನ್ನು ಕೇಳಬಹುದು. ಉಸ್ತುವಾರಿ ಮಂತ್ರಿ ಹೇಳಿದರು, ಯಾರು ಮುಸುಕುದಾರಿ ಇದ್ದಾನೋ ಅವನನ್ನೇ ನಾವೀಗ ತನಿಖೆಗೆ ಒಳಪಡಿಸಬೇಕು. ಹೀಗಾಗಿ
ಈ ವಿಷಯವನ್ನು ಸೌಜನ್ಯನ ಪ್ರಕರಣದಿಂದ ಇಲ್ಲಿಯವರೆಗೆ ಒಂದು ಅವಲೋಕನ ಮಾಡುವ ಮತ್ತು ಇದರ ಇಡಿಯದಾದಂಥ ಪ್ರಕರಣದ ಒಳಗುದಿ ಏನು, ಯಾವ ಷಡ್ಯಂತ್ರ, ಯಾಕೆ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಎಲ್ಲವೂ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ, ಸಾಕ್ಷ್ಯಗಳಿದೆ ಅಂತಾರೆ, ಸಾಕ್ಷ್ಯಗಳು ಯಾಕೆ ಮುಂದೆ ಬರ್ತಾ ಇಲ್ಲ, ಒಂದೊಂದು ಕಾಲ್ಯದಲ್ಲಿ ಒಂದೊಂದು ರೀತಿಯ ಸಾಕ್ಷ್ಯಗಳು ಯಾಕೆ ಹೊರಗೆ ಬರ್ತಾ ಇವೆ. ಹಾಗಾದರೆ ಈ ಹೋರಾಟದ ಉದ್ದೇಶ ಸೌಜನ್ಯನಿಗೆ ನ್ಯಾಯ ಕೊಡಿಸುವುದೋ ಅಥವಾ ನೂರಾರು ಅಲ್ಲಿ ತಲೆಬುರುಡೆಗಳ ಹಿನ್ನೆಲೆಯಲ್ಲಿ ಅಡಗಿರುವ ರುದ್ರ ಭೀಕರ ಸತ್ಯವನ್ನು ಹೊರತೆಗೆಯುವುದೋ ಅಥವಾ ಹಿಂದೂಗಳ ಅಖಂಡ ನಂಬಿಕೆ, ಧರ್ಮಸ್ಥಳದ ಮಂಜುನಾಥನ ಮೇಲೆ ನಂಬಿಕೆ ಇಲ್ಲದೇ ಇದ್ದಂಥ ಯಾವುದೇ ಸಮುದಾಯ ನಿಮಗೆ ಸಿಗುವುದಿಲ್ಲ. ಕೆಲವು ಈ ಎಡಪಂಥೀಯರು, ಬುದ್ಧಿಜೀವಿಗಳು ಇಂಥವರು ಬಿಟ್ಟರೆ ಅನ್ಯ ಮತದವರು ಬೇರೆ ಯಾರೂ ಕೂಡ ಧರ್ಮಸ್ಥಳವನ್ನು ನಂಬದೇ ಇರುವಂಥ ಯಾವ ವ್ಯಕ್ತಿಯೂ ನಿಮಗೆ ಸಮಾಜದಲ್ಲಿ ಸಿಗುವುದಿಲ್ಲ. ಅಂಥ ಒಂದು ಪ್ರಬಲವಾದಂಥ ನಂಬಿಕೆಯನ್ನು ಸನಾತನ ಧರ್ಮದ ಹೊಕ್ಕುಳಿಗೆ ಅದು ಅನುಸಂಧಾನವನ್ನು ಮಾಡಿಕೊಂಡಿದೆ. ನಮ್ಮ ಬದುಕು ಬೇರೆಯಲ್ಲ, ಭಾವ ಬೇರೆಯಲ್ಲ, ಧರ್ಮಸ್ಥಳದ ಮೇಲಿನ ನಂಬಿಕೆ ಬೇರೆಯಲ್ಲ. ಈ ನಂಬಿಕೆಯನ್ನು ಹೊಡೆಯುವ ಒಂದು ಷಡ್ಯಂತ್ರ ನಡೀತಾ ಇದೆ. ಈ ಪರಂಪರೆಯನ್ನು ಭಿನ್ನಗೊಳಿಸುವಂಥ ರಾಸಗೊಳಿಸುವಂಥ ಒಂದು ಹೋರಾಟ ಇದು ನಡೀತಾ ಇದೆ. ಇದು ನಕಲಿ ಹೋರಾಟವೇ? ಇದು ಷಡ್ಯಂತ್ರವೇ? ಇದು ಧರ್ಮಸ್ಥಳದ ಮೇಲಿನ ಮಂಜುನಾಥ ಅಣ್ಣಪ್ಪನ ನಂಬಿಕೆಯನ್ನು ವಿಚಲಿತಗೊಳಿಸುವಂಥ ಹೋರಾಟವೇ? ಈ ಪ್ರಶ್ನೆ ಯಾಕೆ ಈಗ ಗಂಭೀರವಾಗಿ ಹುಟ್ಟುಕೊಂಡಿದೆ ಅಂದರೆ, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳೇ ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಅಲ್ಲಿ ನಡೀತಾ ಇರುವಂಥ ಅತ್ಯಾಚಾರ ಅನಾಚಾರಕ್ಕೆ ಒಂದು ಸತ್ಯದ ಗೋಚರ ಆಗಬೇಕು, ಅದರ ಹಿಂದಿರುವಂಥ ಕೈಗಳು ಸಮಾಜದ ಮುಂದೆ ಬರಬೇಕು, ಅಪರಾಧಿಗಳು ತಕ್ಕ ಶಿಕ್ಷೆಗೆ ಗುರಿಯಾಗಬೇಕು, ಮುಸುಕುದಾರಿಯ ಒಳಗಿನ ಸತ್ಯದ ಮೂಲಕ ಮುಖವಾಡ ಧರಿಸಿ ಬದುಕ್ತಾ ಇರುವಂಥ ಆ ಎಲ್ಲ ವ್ಯಕ್ತಿಗಳು ಆ ಮುಖವಾಡವನ್ನು ಕಳಚಿ ಸಮಾಜದ ಎದುರು ನಿಲ್ಲಬೇಕು. ಈ ತನಿಖೆಯ ಒಂದು ಪ್ರಕ್ರಿಯೆ ಬಗ್ಗೆ ನನಗೆ ಯಾಕೆ ಅಗಾಧವಾದ ನಂಬಿಕೆ ಅಂತಂದರೆ, ಪ್ರಜ್ವಲ್ ರೇವಣ್ಣನ ಪ್ರಕರಣ ಮತ್ತು ದರ್ಶನ್ಗೆ ಇವತ್ತು ಜೈಲಿಗೆ ಕಳಿಸಿದ ಸುಪ್ರೀಂ ಕೋರ್ಟಿನ ಈ ಮಹಾ ತೀರ್ಪೇನಿದೆಯಲ್ಲ, ಇವತ್ತಿಗೂ ನ್ಯಾಯಾಂಗ ಜೀವಂತವಾಗಿದೆ, ನ್ಯಾಯಾಂಗ ಜನಪರವಾಗಿದೆ, ನ್ಯಾಯಾಂಗ ಜನರ ಸಾಮಾನ್ಯರ ಪರವಾಗಿದೆ ಮತ್ತು ನ್ಯಾಯ ನಮಗೆಲ್ಲರಿಗೂ ಸಮಾನವಾಗಿ ದಕ್ಕುತ್ತದೆ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿ. ಈಗ ಇಡೀ ಪ್ರಕರಣವನ್ನು ಒಂದೊಂದಾಗಿ ನನಗೆ ಕಂಡಂಥ ಲೂಪ್ ಹೋಲ್ಸ್ಗಳು, ಪ್ರಶ್ನೆಗಳು ಇವೆಲ್ಲವನ್ನು ನಿಮ್ಮ ಎದುರಿಡ್ತೇನೆ. ಈಗ ನಾನು ಈ ರೀತಿ ಮಾತಾಡಲಿಕ್ಕೆ ಹೊರಟಾಗ ಇಲ್ಲಿಯವರೆಗೆ ನಾನು ಮಾತಾಡಿರಲಿಲ್ಲ. ಈಗ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆ. ಯಾವ ಸರ್ಕಾರ SITಯನ್ನು ನೇಮಿಸಿತ್ತೋ ಅದೇ ಸರ್ಕಾರ ಹೋರಾಟಗಾರರ ಮೇಲೆ, ಮುಸುಕುದಾರಿಯ ಮೇಲೆ, ಈ ಇಡೀ ಪ್ರಕರಣದ ಮೇಲೆ ಸಂಶಯದ ಗಾಢವಾದಂಥ ಒಂದು ದೃಷ್ಟಿಯನ್ನು ಬೀರಿದೆ. ನೋ ಡೌಟ್ ಎಟ್ ಆಲ್, ಇದು ಷಡ್ಯಂತ್ರವೇ ನಡೆದಿದೆ. ಷಡ್ಯಂತ್ರ ಹೇಗೆ ನಡೆದಿದೆ, ಯಾರಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ನನಗೆ ತಿಳುವಳಿಕೆ ಇದ್ದು ಈ ಮಾತನಾಡ್ತಾ ಇದ್ದೇನೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಆದ್ದರಿಂದ ಯಾವ ಸರ್ಕಾರವೇ SIT ಮಾಡಿತ್ತೋ ಅದೇ ಸರ್ಕಾರವೇ ಈ ನಡೀತಾ ಇರುವಂಥ ಒಟ್ಟು ಪ್ರಕರಣದ ಬಗ್ಗೆ ಇವತ್ತು ಸಂದೇಹವನ್ನು ವ್ಯಕ್ತಪಡಿಸಿರೋದ್ರಿಂದ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಡೆದಂಥ ಕೆಲವು ಹುದುಗಿರುವ, ನನಗೆ ನನ್ನ ಕಣ್ಣಿಗೆ ಬಂದಂಥ ಸಂಶಯಗಳನ್ನು, ಗುಮಾನಿಗಳನ್ನು ನಿಮ್ಮೆದುರು ಚಿತ್ರಿಸುವ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದರ ಉದ್ದೇಶ ಏನು? ಕೊನೆಗೂ ಧರ್ಮಸ್ಥಳದ ಅಲ್ಲಿ ನಡೀತಾ ಇರುವಂಥ ಈ ತನಿಖೆ, ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ದೊರೆಯಬೇಕು. ಒಮ್ಮೆ ಹೆಗಡೆಯವರ ಕುಟುಂಬವೇ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತಾದರೆ ಆ ಸತ್ಯವು, ರುದ್ರಭೀಕರ ಸತ್ಯವು
ಸಮಾಜದ ಮುಂದೆ ಬಂದು ನಿಲ್ಲತಕ್ಕದ್ದು, ಅಥವಾ ಇಡೀ ಹೋರಾಟಗಾರರ ಈ ಸಮೂಹ ಸನ್ನಿಯನ್ನ ಒಂದು ಹುಟ್ಟು ಹಾಕುವಂತ ಒಂದು ಷಡ್ಯಂತ್ರ ಅಂತ ಏನು ಇವತ್ತು ಡಿ ಕೆ ಶಿವಕುಮಾರ್, ಪ್ರತಿಪಕ್ಷದವರು, ಸ್ವತಃ ಮುಖ್ಯಮಂತ್ರಿಗಳು, ಉಸ್ತುವಾರಿ ಸಚಿವರು ಎಲ್ಲರೂ ಒಕ್ಕೊರಲಿನಿಂದ ಇವತ್ತೇನು ಹೇಳಿದ್ದಾರೆ, ಅದರ ಹಿಂದಿರುವ ಸತ್ಯವೂ ಹೊರಗಡೆ ಬರಬೇಕು. ಟಾರ್ಗೆಟ್ ಧರ್ಮಸ್ಥಳ. ಏನು ಟಾರ್ಗೆಟು? ಎಷ್ಟು ಟಾರ್ಗೆಟು? ಎಲ್ಲಿ ಟಾರ್ಗೆಟು? ಇದೆಲ್ಲವೂ ಇವತ್ತು ಚರ್ಚೆಗೆ ಒಳಪಡಬೇಕಾದಂಥ ಸಂಗತಿ. ಮತ್ತೆ ಮತ್ತೆ ಹೇಳ್ತೇನೆ, ಸೌಜನ್ಯನಿಗೆ ನ್ಯಾಯ ಸಿಗಬೇಕು, ಸೌಜನ್ಯ ನಂತವರಿಗೆ ನ್ಯಾಯ ಸಿಗಬೇಕು. ಅಲ್ಲಿ ಹೂತ ತಲೆಬುರುಡೆಯ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು. ಅದರ ಜೊತೆಗೆ ನಿಮ್ಮ ನಂಬಿಕೆಯ ನೆಲೆಯ ಮೇಲೆ ನಡೀತಾ ಇರುವಂಥ ಈ ದಾಳಿಯ ಹಿಂದಿನ ಅಮೂರ್ತವಾದಂಥ ಶಕ್ತಿಗಳು, ಕೈಗಳು, ಷಡ್ಯಂತ್ರವನ್ನು ರೂಪಿಸಿದಂಥ ಆ ಕೂಟ ಅದು ಬೆತ್ತಲಾಗತಕ್ಕದ್ದು. ಇಲ್ಲಿ ನಮ್ಮ ಉದ್ದೇಶ ಬೇರೆ ಏನೂ ಇಲ್ಲ. ಇಷ್ಟೆಲ್ಲ ಮಾತಾಡಿದ ತಕ್ಷಣ ನಿಮಗೆ ಎಷ್ಟು ದುಡ್ಡು ಬಂತು, ಧರ್ಮಸ್ಥಳ ಹೆಗಡೆಯವರು ದುಡ್ಡು ಕೊಟ್ರೋ, ದುಡ್ಡು ಬಂದಿದೆ, ದುಡ್ಡು ತಗೊಂಡು ಮಾತಾಡ್ತಾ ಇದ್ದೀರಿ, ನೀವು ಏನು ಬೇಕಾದರೂ ಮಾತಾಡ್ರಿ. ತಾಯಿ ಸಾಕ್ಷಿ ಹಾಕಿ ಹೇಳ್ತೇನೆ, ಸಮಾಜದ ಸಾಕ್ಷಿ ಹಾಕಿ ಹೇಳ್ತೇನೆ, ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಪತ್ರಿಕೋದ್ಯಮವನ್ನು ಮಾಡ್ತಾ ಬಂದಿದ್ದೇನೆ 40 ವರ್ಷದಿಂದ. ಕವಡೆ ಕಾಸಿಗೂ ನಾಲಿಗೆ ಒಡ್ಡದವನಲ್ಲ, ಕೈ ಒಡ್ಡದವನಲ್ಲ, ಕೈ ಚಾಚದವನಲ್ಲ. ಈ ಪ್ರಕರಣ ನನ್ನ ಮೇಲೆ ವಿರೋಧಿಗಳು, ಪರವಾಗಿದ್ದವರು ಬಹಳಷ್ಟು ಪ್ರಭಾವವನ್ನು ಬೀರಲಿಕ್ಕೆ ಪ್ರಯತ್ನ ಮಾಡಿದರು. ಅದರ ಅರ್ಥ ನಾವೇನೋ ಭಯಂಕರ ದೊಡ್ಡ ಪತ್ರಕರ್ತರು ಅನ್ನುವಂಥ ಯಾವ ಒಂದು ಭ್ರಮೆಯೂ ನನಗಿಲ್ಲ. ಪತ್ರಿಕೋದ್ಯಮದಲ್ಲಿ ಇದ್ದೇನೆ, ಸಮಾಜದ ಮಧ್ಯೆ ಇದ್ದೇನೆ, ಸಾಂಸ್ಕೃತಿಕವಾಗಿ ಅದರ ಅವಲೋಕನ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ನಾನೊಬ್ಬ ಸನಾತನಿ, ನಾನೊಬ್ಬ ಪ್ರಾಚೀನ ಭಾರತದ ಈ ದೇಶೀಯ ಗುಣಗಳನ್ನು ಮೈಗೂಡಿಸ್ಕೊಂಡವನು. ಭವ್ಯ ಭಾರತ, ಅಖಂಡ ಭಾರತ, ಸನಾತನ ಭಾರತದ ಒಂದು ಕನಸನ್ನ ಸಾಕಾರಕ್ಕಾಗಿ ನಾವೆಲ್ಲ ಟೊಂಕ ಕಟ್ಟಿದ್ದೇವೆ. ಅದರಲ್ಲಿ ನಾನು ಒಬ್ಬ. ಈ ನೆಲದ ಸಂಸ್ಕೃತಿಯ ಬಗ್ಗೆ ಅತ್ಯಂತ ಪ್ರೀತಿ, ಗೌರವ ಮತ್ತು ನಂಬಿಕೆ ಉಳ್ಳವನು. ಧರ್ಮಸ್ಥಳದಂಥ, ತಿರುಪತಿಯಂಥ, ಕಾಶಿಯಂಥ, ಮಥುರಾದಂಥ, ರಾಮನ ಅಯೋಧ್ಯೆಯಂಥ ಅಥವಾ ನಮ್ಮ ಏನು ಪೀಠಗಳಿದೆ, ಅಥವಾ ಇಡೀ ದೇಶದ ನಮ್ಮ ನಂಬಿಕೆಯ ನೆಲೆಗಳಿದೆಯಲ್ಲ, ಅದು ನಮ್ಮ ಸಂಸ್ಕೃತಿಯ ನೆಲೆಗಳು. ಅದು ಈ ಪ್ರಾಚೀನ ಭಾರತದ ಇಡೀ ಅಡಿಗಲ್ಲದು. ಅದನ್ನು ಕೆಡವಲಿಕ್ಕೆ ಅಥವಾ ಅದನ್ನು ಸ್ಥಿತ್ಯಂತರಗೊಳಿಸುವ ಮೂಲಕ ಭಾರತದ ಇಡೀ ಸನಾತನ ಧರ್ಮಕ್ಕೆ ಯಾರಾದರೂ ಪಂಥಾವನ್ನು ಕೊಟ್ಟರೆ ನಾವು ಅದರ ವಿರುದ್ಧ ನಿಲ್ತೇವೆ. ಹೀಗಾಗಿ ಧರ್ಮಸ್ಥಳದ ಈ ಪ್ರಕರಣ ಇದೆಯಲ್ಲ, ಇದು ಹಿಂದೂ ಸಮುದಾಯಕ್ಕೆ ಒದಗಿದ ಒಂದು ಮಹಾ ಸಂಕಷ್ಟದ ಕ್ಷಣಗಳು. ಹಿಂದೂ ಸಮುದಾಯಕ್ಕೆ ಒಂದು ಮಹಾ ಪಂಥಾಹ್ವಾನವನ್ನು ಕೊಟ್ಟಿದೆ ಮತ್ತು ನಮ್ಮ ನಂಬಿಕೆಯ ನೆಲೆಯನ್ನು ಅಸ್ಥಿರಗೊಳಿಸುವಂಥ ಒಂದು ಘಟನೆ ಇದು ಅಂತ ನಾನು ಭಾವಿಸ್ತೇನೆ. ಅದು 2 ಕಾರಣ. ಒಂದು, ನಮ್ಮ ನಂಬಿಕೆಯ ನೆಲೆಯನ್ನು ಹೊಡೆಯಬೇಕು, ಆ ಮೂಲಕ ಹಿಂದೂ ಧರ್ಮೀಯರನ್ನು ವಿಚಲಿತಗೊಳಿಸಬೇಕು, ನಮ್ಮನ್ನು ಏಕೀಕೃತಗೊಳಿಸಿದಂಥ, ಒಗ್ಗಟ್ಟಿನ ನೆಲೆಗೆ ತಂದಂಥ, ನಮ್ಮ ನಂಬಿಕೆಯ ನೆಲೆಯೇ ಒಂದು ನಮ್ಮ ಅಸ್ತಿತ್ವದ ಒಗ್ಗಟ್ಟಿನ ಭಾವನಾತ್ಮಕವಾದಂಥ ಏಕೀಕೃತ ಒಂದು ಸಂದರ್ಭದ ನೆಲೆಯಾದದ್ದೇನಾದರೂ ಇದ್ದರೆ ಅದು ಧರ್ಮಸ್ಥಳ. ಆ ಧರ್ಮಸ್ಥಳವನ್ನು ಒಡೆಯುವ ಮೂಲಕ ನಮ್ಮನ್ನು ಒಡೆಯುವ, ನಮ್ಮನ್ನು ವಿಚಲಿತಗೊಳಿಸುವ, ನಮ್ಮನ್ನು ನಿರ್ಬಲಗೊಳಿಸುವ, ನಿಶಸ್ತ್ರೀಕರಣಗೊಳಿಸುವ, ನಿರ್ವೀರ್ಯಗೊಳಿಸುವ ಕೆಲಸ ಈ ಘಟನೆಯಿಂದ ಆಗ್ತಾ ಇದೆ. ಅದನ್ನು ಇವತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದು ಸತ್ಯವೇ ಅಂತ ಆದರೆ ಇಡೀ ಹಿಂದೂ ಜಗತ್ತು ಇವತ್ತು ಒಟ್ಟಾಗಬೇಕಾದ ಅಗತ್ಯ ಇದೆ. 14 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗಿದೆ. ಈಗ BJP ಇದೇ 17ಕ್ಕೆ ಧರ್ಮಸ್ಥಳ ಚಲೋ ಮಾಡ್ತಾ ಇದೆ. ಇಡೀ ಧರ್ಮಸ್ಥಳದ ಮೇಲಿನ ನಂಬಿಕೆಯ ಎಲ್ಲ ನಂಬಿಕಸ್ಥರು, ಎಲ್ಲ ಭಕ್ತರು, ಅಲ್ಲಿ ನಡ್ಕೊಳ್ಳುವವರು ಉದ್ರಿಕ್ತ ರೀತಿಯಲ್ಲಿ ಎದ್ದು ನಿಂತಿದ್ದಾರೆ. ಈ 14 ದಿನದ ತನಿಖೆಯಲ್ಲಿ ಒಂದೇ ಒಂದು ಸಾಕ್ಷ್ಯದ ಅಂಶವೂ ಕೂಡ ಅನಾಮಿಕ ಮುಸುಕುದಾರಿ ಹೇಳಿದ ಸತ್ಯದ ಪರವಾಗಿ ಬಂದಿಲ್ಲ.
ಹಾಗಾಗಿ ನಾವು ಇದರನ್ನ ಶೋಧ ಮಾಡಬೇಕಾಗಿದೆ, ಮಥನ ಮಾಡಬೇಕಾಗಿದೆ, ಇದರ ಬಗ್ಗೆ ಮಾತಾಡಬೇಕು. ಇದೇ ಒಬ್ಬರು ಹೇಳ್ತಾರೆ ನಾಯಕರು, ಸಾಮೂಹಿಕ ವಿವಾಹ ನಡೆದರೆ ಅವತ್ತಿನ ರಾತ್ರಿ ಕಾಮಾಂಧರಿಗೆ ಆ ವಿವಾಹಿತೆ ಅಲ್ಲಿ ಹೋಗಬೇಕು ಅನ್ನುವಂತ ಮಾತನಾಡ್ತಾರೆ. ಇದು ಅತ್ಯಂತ ನಿರ್ಲಜ್ಜ ಮತ್ತು ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ. ಯಾಕೆಂದ್ರೆ ಆ ಹೇಳಿಕೆ ಕೊಟ್ಟವರೇ ಅಲ್ಲಿ ಸಾಮೂಹಿಕವಾಗಿ ಮದುವೆ ಆಗಿದ್ದಾರೆ. ಇದೇ ಹೋರಾಟಗಾರರು SIT ಯನ್ನು ಕೂಡ ಕೈ ಬಿಡ್ತಾರೆ, ದೂರ್ತಾರೆ. CBI ಮೇಲೆ ನಂಬಿಕೆ ಇಲ್ಲ, ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲ, ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಪೊಲೀಸರ ಮೇಲೆ ನಂಬಿಕೆ ಇಲ್ಲ. ಹಾಗಾದ್ರೆ ನಂಬಿಕೆ ಇರುವ ನೆಲೆ ಯಾವುದು?